ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಾಕತ್ತೀನಿ. ಇಲ್ಲಿ ತಿಳಿ ಚಟ್ನಿನ ಮಾಡಿಟ್ಟೇನಿ. ನಾನು ಸಾಮರ್ಥ್ಯ ಮಾಡಂಗಿಲ್ಲ. ಇಡ್ಲಿ ಮಾಡಿಲ್ಲ ಅಂದ್ರೆ ತಿಳಿ ಚಟ್ನಿನ ಮಾಡಿಬಿಡ್ತೇನೆ. ಈಗ ಒಂದಿಟ ರವಾ ಇತ್ತು, ರವೆ ಇಟ್ಟು ರವಾ ಥಂಡಿಗೆಲ್ಲ ಅಷ್ಟು ನೆನದು ಭೀ ಬರಂಗಿಲ್ಲ. ಈಗ ಮ್ಯಾಗ ಹೀಟ್ ಆಗುವಂಥದ್ದು ಏನಾದರೂ ಇಟ್ಟರೆ ಇದಕ್ಕೈತಿ. ಅಂಥದ್ದೇನು ಇದ್ದಕ್ಕಿಲ್ಲ, ಏನು ಇಟ್ಟಿರ್ಕಿಲ್ಲ. ಹಂಗೆ ಒಂದು ಸಣ್ಣ ಕಲ್ಲು ಇಟ್ಟಿದ್ನಿ. ಅವಲಕ್ಕಿ ಹಾಕಿಲ್ಲ, ಉದ್ದಿನಬೇಳೆ ಎಷ್ಟು ಹಾಕೇನಿ ನೋಡೋಣ ಅಂತ ಹೆಂಗೆ ಬರ್ತಾವ ಅಂತೇಳಿ. ಈಗ ಸ್ವಲ್ಪ ಹೋದಿನಲ್ಲ ಅನ್ನೋಷ್ಟು ಸೋಡಾ ಪುಡಿ ಹಾಕೇನಿ. ನಮ್ಮ ಮನೆಗೆ ಅವರು ಜಳಕ ಮಾಡಕತ್ತಾರ. ಅವ್ರು ಜಳಕ ಮಾಡ್ಬಿಡ್ದ ರೆಡಿ ಆಗ್ಬೇಕು ಇಡ್ಲಿ. ಇವತ್ತಿನ ಲಾಗ, ಇವತ್ತಿನ ರುಟೀನ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಗೋಧಿ ಹಿಟ್ಟೊಂದು ಸ್ವಲ್ಪ ಐತಿನ ಹಸನ್ ಮಾಡ್ಬೇಕು, ಯಾಕಂದ್ರೆ ಅದಕ್ಕೋಸ್ಕರ ನೋಡೋಣ. ಇದು ಸ್ವಲ್ಪ ಐತಿ, 3 ಅಕ್ಕವ ಇಷ್ಟು ಅಕ್ಕವ. ನೀರು ಕುದಿ ಬರ್ಬೇಕು. ನೀರು ಕುದಿ ಬಂದಿಲ್ಲ, ಸಿಕ್ಕಾಪಟ್ಟಿ ತಂಡ ಐತ್ರಿ. ಟೈಮ್ 7:00 ಅಥವಾ 8 ಆತ. ಸ್ವೆಟರ್ ಇಲ್ಲದೆ ಇರೋದಕ್ಕಾಗಿ ನಾನು ಸ್ವೆಟರ್ ಹಾಕೊಳಕತ್ತಿಲ್ಲ. ತಗೋಬೇಕಂದ್ರೆ ಥಂಡಿ ಇವತ್ತು ಮುಗಿದೈತಿ, ನಾಳೆ ಮುಗಿದೈತೆ ಅಂತ ಅನ್ಕೊಂತ ಚಳಿಗಾಲ ಮುಗಿಯಕ್ ಬಂತೇನೋ. ಇನ್ನು ಹೋಳಿ ಹುಣ್ಣಿಮೆ ಮಠ ಇರ್ತೈತಿ. ಈಗ ಬರೋದು ಬಂಧುನಿ ಅಂತ ಅನ್ಸ್ತೈತಿ. ಬನದ ಹುಣ್ಣಿಮೆ ಅಂತಾರಲ್ಲ, ಬಾದಾಮಿ ಜಾತ್ರೆ, ಬನಶಂಕರಿ ಜಾತ್ರೆ 1 ತಿಂಗಳವರೆಗೂ ನಡಿತೈತಿ. ಬಾದಾಮಿ ಜಾತ್ರೆ ಆದಿಂದ ಯಲ್ಲಮ್ಮಗುಡ್ಡದ ಜಾತ್ರೆ. ಬಂಧುನಿಗೆನ ಯಲ್ಲಮ್ಮಗುಡ್ಡದ ಜಾತ್ರೆನೂ ಶುರು ಆಕೈತಿ. ಬಂಧನಿ ಶುರುವಾಗಿದ್ದ ಭರತನಿ ಆದಿಂದ ಮತ್ತ ಕಡೆ ಒಂದು 15 ದಿನಾನು ಇರ್ತೈತೆ ಜಾತ್ರೆ. ಲಾಸ್ಟಿಗಂದ್ರೆ ಉಗಾದಿಗೆ ನೋಡ್ರಿ. ಉಗಾದಿಗಂದ್ರೆ ಎಲ್ಲ ಹಬ್ಬಗಳು ಮುಗಿದ್ಬಿಡ್ತಾವ. ಈ ಸಲ ನಾವು ಬಾದಾಮಿ ಜಾತ್ರೆ ಹೋಗ್ಬೇಕಂತ ಅನ್ಕೊಳಕತ್ತೀವಿ. ನನ್ ಮದುವೆ ಅನ್ಸುಟ್ಟು ಅನ್ಕೊಳಕತ್ತೀವಿ. ಇಲ್ಲೇ ಸಮೀಪಿದ್ದು 1 ವರ್ಷನೂ ಬಾದಾಮಿ ಜಾತ್ರೆ ಹೋಗಿಲ್ಲ. ಉಳ್ಕೆ ಟೈಮ್ನಾಗ ಹೋಗಿ ದೇವ್ರ ದರ್ಶನ ಮಾಡಾಕ, ಅದ್ರ ಜಾತ್ರೆಗೆ ಅಂತ ಹೋಗಿಲ್ಲ. ಬಾದಾಮಿ ಕಡೆದವ್ರಿಗೆ ಈ ವಿಡಿಯೋ ನೋಡಿದ್ರಂದ್ರ ಕಮೆಂಟ್ ಮಾಡ್ರಿ. ನಿಮ್ದು ಇವತ್ತು ಬ್ರೇಕ್ಫಾಸ್ಟ್ ಏನಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಡ್ಲಿ ಅಂದ್ರೆ ಜಾಸ್ತಿ ಯಾರಿಗೆ ಇಷ್ಟ ಅಂತಲೂ ಹೇಳ್ರಿ. ನಮ್ಮ ಮನೆಯವ್ರಿಗಂತೂ ಒಂದು ನೀಟು ಪುರ್ಸೋತಿಲ್ಲ. ಸಿಕ್ಕಾಪಟ್ಟಿ ಬಿಜಿ ಆಗ್ಬಿಟ್ಟಾರ ಪಾಪ. ಟೈಮ್ ಸರಿಯಾಗಿ ಊಟನೂ ಆಗೋಯ್ತವ್ರು. ನಿಮ್ದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾಗಿತ್ತು ಅಂತ ಹೇಳ್ರಿ. ನಮ್ಮ ಮನೆಯವ್ರು ಪೂಜೆ ಮಾಡ್ತಾರ, ಪೂಜೆ ಮಾಡ್ಬಿಡ್ದ ರೆಡಿ ಆಗ್ಬಿಡ್ತಾರ. ನಂದ ಇನ್ನು ಬ್ರಷ್ ಅಂತ ಮಾಡ್ಕೊಂಡಿಲ್ಲ. ನಾನು ಹಂಗ ಮುಖ ತಕೊಂಡಿರ್ತೇನಿ. ಇನ್ನು ಒಂದ ಪ್ಲೇಟಿಗೆ ಹಾಕೈತೇನಿ. ಹೇ, ಅದು ಹಾಳಿ ಒಳಗೆ ನೋಡಿದ್ರೆ ಹೆಂಗ್ ಮಾಡಾಕತ್ತೈತಿ. ಏನು ಮಾಡಾಕತ್ತಿ ಹಾಳಿ
ಹಾಳಿ ಒಳಗೆ ಹೋಗೈತಿ ಹೋದ್ರೆ ಮಾಡಿ ಇದು ಅದು ಇಡ್ಲಿ ಹಂಗೆ ಇಟ್ಟಿರಂದ್ರೆ ಡಸ್ಟ್ ಎಲ್ಲ ಕುಂದು ಹೊಲಸಕೈತೆ ಅಂತೇಳಿ ಅದ್ರೊಳಗೆ ಹಾಕಿಟ್ಟಿರ್ತೀನಲ್ಲ ಅದ್ರೊಳಗೆ ಹೋಗಿ ತಾನ ಆಟ ಆಡಾಕತೈತಿ. ನಾನಂದ್ರೆ ತಲೆ ಬಾಚ್ಕೊಂಡ ಬ್ರಷ್ ಮಾಡ್ಕೊಂತ ಆಮೇಲೆ ಜಳಗಕ್ಕೆ ಹೋದ್ರ ಅಂತೇಳಿ ಬ್ರಷ್ ಮಾಡ್ಕೊಂಡಿಲ್ಲ. ಬಾಂಡೆ ಒಂದು ತೆಗ್ಬೇಕು, ಬಾಂಡೆ ಒಂದು ಅದಾವ, ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಅಲ್ಲೇ ಇಡ್ಲಿ ಹಿಟ್ಟ ಇಲ್ಲೇ ಗೊಂಜಾಳ ನೀರು ಹಾಸಕ್ಕ ನೀರು ನೋಡಾಕಂತೇಳಿ ಬಂದೀನಿ. ಇದೆಲ್ಲ ಹಾಕುವ ಅಲ್ಲಿ ಹೋಗಿ ನೀರು ನೋಡ್ಬೇಕು. ಇಂಥ ಥಂಡಿ ಒಳಗೆ ಮುಂಜಾನೆ ಎದ್ಕೊಳ್ಳೇನ ನೀರು ಹಾಸೋದು ಸಿಕ್ಕಾಪಟ್ಟೆ ಚಳಿ ಅನಿಸ್ತೈತಿ. ಸೈಡ ಹೋಗೋಣಂದ್ರೆ ಹೋಗಿ ಅಲ್ಲಿ ಅಡ್ಡ ಹೋದ್ರೆ ಆಯ್ತು. ಈ ಗೊಂಜಾಳದಾಗ ನರಿ ಒಂದು ಬಂದಿರ್ತೈತಿ ಕೋಳಿ ತಿನ್ನಕ್ಕೆ. ಇದೊಂದು ನೀರು ಅಷ್ಟ ಹಾಯಿಸೋಸ್ ಗೊತ್ತೈತಿ ಮಾಡ್ತೈತೆ ಅಥವಾ ಇನ್ನೊಂದು ನೀರು ಹಾಸೋದಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಇನ್ನೂ ಒಂದು ತಿಂಗಳ ಹಿಂದೆ ಹೇಳ್ಯಾರ ನೀರು ಹಾಸೋದು ಬೇಡಬೇಕಂತೇಳಿ. ಅವ್ರ ಕೂಡ ಜಗಳ ಮಾಡಿಲ್ಲ ಹಾಸೋದು ಅಂತೇಳಿ ನಾನು ನೀರು ಹಾಸಾಕತ್ತೆ. ಅಯ್ಯ ನಾಯಿ ತಿಂದವ ಏನು ಮಂಗ್ಯ ತಿಂದವ ಇದನ್ನು? ನಾಯಿ ಅಂತ ಗೊತ್ತಿಲ್ಲ, ಮಂಗ್ಯ ಅಂತ ಗೊತ್ತಿಲ್ಲ ನೋಡ್ರಿ. ಎಷ್ಟೊಂದು ತನಿ ಮುರಿದವ. ಮಂಗ್ಯನೇ ನಾಯಿನೇ ಇರ್ಬೋದೇನೋ ಮೋಸ್ಟ್ಲಿ. ಇಲ್ಲಿ ನಾಯಿ ಯಾವಾಗ ಬಂದಿದ್ದೀವ? ಈಗ ಜಸ್ಟ್ ತಿಂದು ಹೋಗ್ಯಾವ ನೋಡ್ರಿ. ಮೂರು ತನಗಿದಾವ. ಹೊಳೆ ಹೋಗೋ ಮುಂದೆ ಒಯ್ತೇನೆ ಅವನ್ನ ನಮ್ಮ ಗೌರಿಗೆ ಹಾಕಿಬಿಡ್ತು. ಯಾವ ನಾಯಿ ಬಂದಿದ್ದೀವಿ ನಾವು ಹಂಗೆ ನೋಡ್ರಿ. ರೈತರು ಬಾಳೆ ನಾಯಿ ನರಿ ಕೋಳಿ ಕುರಿ ಅಂತೇಳಿ ಎಲ್ಲ ತಿಂದು ಉಳಿದದ್ದು ನಮಗೆ. ಹಸಿ ಅಲಸಂದಿಕಾಯಿಗೆ ನೋಡ್ರಿ ಮತ್ತು ಅವನಿಗಿದ್ದು ಹರ್ಕೋತೀನಿ. ಮೊನ್ನೆ ಅವ ಒಂದಿಷ್ಟು ಹರಿದಿಟ್ಟಾವ. ಒಂದು ದಿನ 2 ದಿನ ಪಲ್ಯಕ್ಕೆ ಹಾಕವ ಒಣಕಾಯಿ. ನಾಯಿನ ಮಂಗ್ಯ ಆಗಿದ್ರೆ ಬಿಡ್ತಿರ್ಕಿಲ್ಲ ಕಾಯಿ. ನೀರು ಇನ್ನೂ ಹಾದಿಲ್ಲ. ಇನ್ನೊಂದು ಸ್ವಲ್ಪ ಅಂದರೆ ಇನ್ನೂ ಅರ್ಧ ತಾಸು ಹೋಗ್ತೈತೆ. ಎಷ್ಟು ಹೋಗ್ತೈತೆ ಅಂತ ಗೊತ್ತಿಲ್ಲ. ಹಸಿಕಾಯಿ ಇವತ್ತು ಹರ್ಕೊಂಡು ಹೋಗ್ಬೇಕು, ನಾಳೆ ಪಲ್ಯಕ್ಕೆ ಮಾಡಕ್ಕೆ ಬರ್ತೈತಿ. ವಾ ಇಲ್ಲಿ ತನಿ ಆಗೈತೆ ನೋಡ್ರಿ. ಹಿಂಗೆ ಆಗ್ಬೇಕು. ಇಲ್ಲಿ ಮಳೆ ನೀರು ಸುರಿಸಿತ್ತು, ಇನ್ನೊಂದು ಸ್ವಲ್ಪ ಮಣ್ಣು ಇದ್ದಂಗೆ ಐತಿ. ಹಾಗಾಗಿ ತನಿ ನೋಡ್ರಿ ಮನಗಂಡ ಐತಿ. ಹಿಂಗೆ 2 ತನಿ ಹಾಕ್ಬೇಕು. 2 ತನಿ ಹಾಕಂಗಿಲ್ಲ. ಭಾಳ ತಾಕತ್ತಿದ್ದು ಅಂದ್ರೆ ಹೊಲಗಳು ಚಲೋ ಇದಂದ್ರೆ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಹಿಂಗೆ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ವಿ ಅಂದ್ರೆ ಒಂದೊಂದು ಇದ್ರೊಳಗೆ 2 ತನಿ ಹಾಕ್ಕಾವ. ಹಿಂಗೈತೆ ನೋಡ್ರಿ ರೈತರ ಜೀವನ. ನಮ್ಮ ಮನೆಯವ್ರು ಅಲ್ಲಿ ಬಿಜಿ ಆಗ್ಯಾರಲ್ಲ, ಹಂಗಾಗಿ ಏನು ಡ್ರಿಪ್ ಜೋಡಿಸಿಲ್ಲ. ಅವ್ರೊಂದಿಟ್ಟು ಅಲ್ಲಿ ಕೆಲಸ ಮುಗಿಸ್ಕೊಂಡಿಂದ ಫ್ರೀ ಅಕ್ಕಾರ. ಆಮ್ಯಾಗ ಇದನ್ನೆಲ್ಲ ಡ್ರಿಪ್ ಜೋಡಿಸ್ಬೇಕು ಮತ್ತು ಕಬ್ಬಿಗೆ. ಸಂಕ್ರಾಂತಿ ಐತಿ ಎಲ್ಲ ಮುಗೋದಿಂದ ಜೋಡಿಸೋದು ಈಗೇನಿಲ್ಲ. ಇಡ್ಲಿ ಇಟ್ಟು ಬಂದೆ ನೀನಾಗ ಯಾವ ನಾವು ವಿಡಿಯೋ ಮಾಡ್ಕೊಂತ ಹಿಂಗೆ ಅಡ್ಯಾಡಕತ್ತೀನಿ ಅಂದ್ರೆ ಮರ್ತಾ ಬಿಡ್ತೇನೆ ನಾನು. ಆಗಿರ್ಬೋದು ಬಹುಶಃ ನಮ್ಮ ಮನೆಯವ್ರದ್ದು ಪೂಜೆ ನಡೆದೈತಿ. ಬಿಸಿ ಬಿಸಿ ಇಡ್ಲಿ ಚಟ್ನಿ. ಈಗ ಮತ್ತು ಅವರು ಮೋಟ್ರ್ ಸುಟ್ಟೈತಂತ ಮತ್ತು ಪಾಪ ಮೊನ್ನೆನೇ ಇಷ್ಟೊಂದು ಖರ್ಚು ಮಾಡಿ ರಿಪೇರ್ ಮಾಡಿಸ್ಯಾರ. ಈಗ ಮತ್ತು ಹಳೆ ಕೊಪ್ಪಕ್ಕೇನೋ ಹೋಗ್ತಾರ.
ಪಪ್ಪಾಳೆನ ಎಷ್ಟಾಗ ನೋಡ್ರಿ ಗುಬ್ಬಿನೇ ತಿನ್ನಕತ್ತ ಪಕ್ಷಿಗಳು ಇದು ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಬಾಂಡೆ ಇಟ್ಟಲ್ಲಿ ತಿಕ್ಕಾಕ ಬಾಂಡೆ ತಿಕ್ಬೇಕಂತ ಬಂದೆ ಮತ್ತು ನಮ್ಮ ಮನೆ ಹೋಗ್ತೇನಂತಂದ್ರೆ ಅದಕ್ಕೆ ಅವ್ರಿಗೆ ನಾಷ್ಟ ಮಾಡಿದ್ರಾತಂತೇಳಿ ರೆಡಿ ಆಗ್ಯಾವ ಇಡ್ಲಿ ತೆಗೀನಂತೀಗ. ಮತ್ತೆ ಅವಸರ ಹಸಿ ಬಿಸಿ ಹಾಕ್ಬಾರ್ದು ಮತ್ತೆ. ಇಲ್ಲ ಹಸಿ ಬಿಸಿ ಇಲ್ಲ, ಇದು ರೆಡಿ ಆಗ್ಯಾವ. ಹಸಿ ಬಿಸಿ ಹಾಕಂడి ಹಾಕಿ ಈಗ ರೆಡಿ ಆಗ್ಯಾವ. ಆಗ ತೆಗಿಬೇಕಿತ್ತು. ನಾನು ಅಲ್ಲಿ ನೀರು ಮಾಡಕ್ ಹೋಗಿಲ್ಲ, ಅವು ಇನ್ನೂ ಹಾದಿಲ್ಲ ನೀರು. ಹೊರಗೆ ತಂಡ ಐತಿ, ಹೊರಗೆ ಹೋಗು ಜಲ್ದಿ ನಾರು ಬಿಡ್ತಾವ ನೋಡಿ. ಎಷ್ಟು ಸಾಕು ಯಾರ ಇದ್ರೊಳಗೆ ಹಾಕಲ್ಲ, ಹಂಗ ಹಾಕ್ಲಿ ಅದ್ರೊಳಗ ಕಪ್ನೊಳಗೆ ಹಾಕಂಗ ಬಿಡು ಬಿಡು ಬಿಡು. ಬರೀ ಎರಡ ಹೆಂಗೆ ಹೇಳ, ಇನ್ನೆರಡು ಹಾಕ್ತೇನಲ್ಲ. ಬೆಂದಾವಿಲ್ಲ ಇಲ್ಲಿ ತಗೊಂಡಿರ್ತೀರಿ ಅಂದ್ರೆ ಒಂದ್ರ ಮೇಲೆ ಬಾಂಡೆ ಭಾಳ ಅದಾವೆಲ್ಲ ನೀರು ಬಾಂಡೆ ತಿಕ್ಕಿ ಆಮ್ಯಾಗ ಜಳಕ ಮಾಡಿದ್ರು ಕರೆಂಟ್ 11:30ಗೆ 11 ಬರ್ತಾವ. ಎಲ್ಲರಿಗೂ ನೀರು ಹಾಕಿ ನಮ್ಮ ದೇವಿನೂ ಬಂದಕ್ಕೆ ನಾಷ್ಟ ಮಾಡಿ ಹೋದಳು. ಮತ್ತೆ ಇಲ್ಲಿ ಕೆಲ್ಸಕ್ಕೆ ಬಂದಾರಂತ, ಅವ್ರು ನಾಷ್ಟ ಮಾಡಿ ಬಂದಿರ್ಕೇನಂತ ಮತ್ತೆ ಅವ್ರಿಗೆ ನಾಷ್ಟ ಕೊಟ್ಟು ಕಳ್ತೀವಿ. ಸ್ವಲ್ಪ ಐತ್ರವ ಬಟ್ ಅಷ್ಟರೊಳಗೆ ನಾನು ಎಲ್ಲರಿಗೆ ಅಷ್ಟು ನೋಡಿ
ಹೊಲ್ದಾಗ ಕೆಲ್ಸ ಶುರು ಅದು ಅಂದ್ರೆ ಇನ್ನೊಂದು ಹೋಗಿ ನೀರು ನೋಡಿ ಬರ್ಬೇಕು. ನೀರು ನೋಡಿ ಬಂದು ಆಮ್ಯಾಗ ಬಾಣೆ ತಿಕ್ತೀನಿ. ಫೋನಿ ಲೇಟ್ ಆಗ್ತೀನಿ. ಆಗೆಲ್ಲ ಒಂದು ತನಿ ಎಲ್ಲೇ ಮರ್ತು ಬಂದಿದ್ನಿ. ಈಗ ನಮ್ಗೆ ಅವ್ರಿಗೆ ಹಾಕಾಕತ್ತೆ ನೋಡ್ರಿ. ನಮ್ಮ ಪಪ್ಪಿ ಅಲ್ಲೆಲ್ಲ ಹೋಗಿ ಅಡ್ಡಾಡಿ ಬಂತು. ಬರೀ ಗೊಂಜಾಳದಾಗ ಇರ್ತಾನೆ ನೋಡ್ರಿ ಇವು. ಪೈಪ್ ತೆಗೆದು ಅಲ್ಲಿ ನೀಲ್ಲ ಇಷ್ಟು ನೀರು ಅದಾವ. ಎಷ್ಟು ನೀರಾಗಿ ಸಿಕ್ಕು ನಂತ ಅದೆಲ್ಲ ತೊಳ್ಕೊತೀನಿ. ಅಲ್ಲಿ ಒಳಗೆ ಹೊಡ್ಯಾಕತ್ತಿ ಗಾಮಿಲ್ಲ. ಟೈಮ್ 9 ಏನೋ ಆಯ್ತು ನೋಡ್ರಿ. ನಿಮ್ಮ ಕಡೆ ಥಂಡಿ ಹೆಂಗೈತಿ ಹೇಳ್ರಿ? ನಮ್ಮ ಕಡೆ ಸಿಕ್ಕಾಪಟ್ಟೆ ಥಂಡಿಪ್ಪ. ಬಿಸಿಲು ಬಿದ್ದೈತೆ ಆದರೂ ಥಂಡಿ ಕಡಿಮೆ ಆಗಿಲ್ಲ. ಈ ಮಗ್ಗಲ್ದಾಗ ಹೊಲಗಳು ನೀರು ಹಾಸ್ತೀವಲ್ಲ ಅದಕ್ಕೆ ಭಾಳ ಥಂಡಿ ಆಗ್ಬೋದೇನದು. ಹೊಲ್ದಾಗ ಕೆಲಸ ಶುರು ಆತಂದ್ರೆ ಟೈಮ್ ಸರಿಯಾಗಿ ಊಟ ಆಗಂಗಿಲ್ಲ, ಟೈಮ್ ಸರಿಯಾಗಿ ಜಳಕ ಆಗಂಗಿಲ್ಲ, ಟೈಮ್ ಸರಿಯಾಗಿ ಪೂಜೆ ಐತಿ ಆಗಂಗಿಲ್ಲ. ಮೊದಲ ಹೊಲದ ಕೆಲಸನ ಮುಖ್ಯ ಇರ್ತೈತಲ್ಲ ನಮ್ಗೆ. ಹಾಗಾಗಿ ಎರಡೂ ಈಕ್ವಲಾಗಿನ ಮಾಡ್ಕೋಬೇಕಾಕೈತಿ. ಒಂದನ್ನು ಬಿಟ್ಟು ಮತ್ತೊಂದನ್ನು ಮಾಡೋಕ್ಕಾಗಂಗಿಲ್ಲ. ಯಾವ್ಯಾವ್ದು ಅಕ್ಕಿರ್ತೈತಲ್ಲ ಅದನ್ನ ಒಟ್ಟೊಟ್ಟಿಗೆನ ಮಾಡ್ತಿರ್ತೀನಿ. ಒಟ್ಟೊಟ್ಟಿಗೆನ ಮಾಡಿ ಮ್ಯಾನೇಜ್ ಮಾಡ್ತಿರ್ತೀನಿ. ಇವತ್ತಿನ ರೂಟೀನ ಹಿಂಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇಲ್ಲೇ ನೀರು ಹಾಸ್ಕೊಂತ ಬಾಂಡೆ ತಿಕ್ಕೋದು, ಜಳಕ ಮಾಡೋದು, ಪೂಜೆ ಮಾಡೋದು, ಹೊಲ್ದಾಗ ಕೆಲಸ ಕೆಲವೊಂದು ಸಲ ಬಂದು ಅಂದ್ರೆ ನಮ್ಮ ಕಡೆಯಿಂದ ಕೂಳಂದ್ರೆ ಊಟ ತಿನ್ನೋ ಸಮಯಕ್ಕೆ ಪುರ್ಸೊತ್ತಿ ಸಿಕ್ಕಿಲ್ಲ ನೋಡ. ಅಷ್ಟೊಂದು ಕೆಲಸ ಅಂದ್ರೆ ಅಷ್ಟೊಂದು ಕೆಲಸ ಸಾಕಾಗಿ ಹೋಗ್ಬಿಟ್ಟೈತು ನನಗಂದ್ರು ಅಂತೇಳಿ ಹಿಂಗೆಲ್ಲ ಮಾತಾಡ್ತಿರ್ತೀವಿ. ನಮ್ದು ದಿನಚರಿ ಇದೇ ಇರ್ತೈತಲ್ಲ. ಯಾಕಂದ್ರೆ ನಮ್ಮ ಜೀವನ ನಡೆಯೋದನ್ನೆಲ್ಲ ಭೂಮಿ ತಾಯಿ ಸೇವೆ ಮಾಡಿದಾಗ ಹೊಲದಲ್ಲಿ ದುಡ್ದಾಗ ಹಾಗಾಗಿ ಅದು ಬೇಸರ ಅಂತ ಅನ್ಸಂಗಿಲ್ಲ. ಯಾಕಂದ್ರೆ ಡೈಲಿ ರುಟೀನ್ ಅದ ಇರೋದ್ರಿಂದಾಗೆ ಬೇಸರನೂ ಅಂತ ಅನ್ಸಂಗಿಲ್ಲ, ಕಷ್ಟನೂ ಅಂತ ಅನ್ಸಂಗಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಬೇಸರ ಆದ್ರೂ ಮತ್ತು ಕೆಲಸ ಮಾಡ್ಕೊತ ಸರಿ ಹೋಗ್ತೈತೆಲ್ಲ.
ಯಾಕಂದರೆ ಮಾಡಲೇಬೇಕಲ್ಲ ಆ ಕೆಲಸ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೇಬೇಕು. ಅದರೊಳಗೆ ಮತ್ತೀಗ ಬೇರೆ ಹೊಲ ಮಾಡೀವಂತಂದಿಂದ ಸ್ವಲ್ಪ ಕೆಲಸ ನನಗೂ ಹೆವಿ ಆಕೈತಿ, ಮತ್ತು ನಮ್ಮ ನೀರಿಗೂ ಭಾಳ ಆಕೈತಿ ಕೆಲಸ. ಯಾಕಂದರೆ ಇಲ್ಲಿಂದ ಅವರು ಅಲ್ಲಿ ನಡ್ಕೊತ ಹೋಗ್ಬೇಕು, ಹೋಗಿ ಅಲ್ಲೆಲ್ಲ ನೀರು ಹಾಸೋದು ಮಾಡಿ ಬರಬೇಕು. ಇವು ಕೋಳಿಗಳು ಎಷ್ಟದಾವ, ಅದು ಹುಂಜು ಕಾಣಿಸಲ್ತು. ಅವು ಕೊಕ್ಕಾಡ್ಸಕತ್ತಿದ್ದವು, ನಂಗೆ ಕೊಡ್ಕಾಡ್ಸಕತ್ತವನ ಅಂತೇಳಿ ಸುಮ್ಮಾದ್ನಿ. ಅದು ನರಿ ಇಲ್ಲೇ ಬಂದಿತ್ತು, ಅದು ಪಪ್ಪಿ ಇಲ್ಲೇ ಅವು ಬೊಗಳತ್ತು. ಅಲ್ಲಿ ಗೊಂಜಾದಾಗ ಹೋಗ್ತದೆ, ಎಲ್ಲಿ ಹೋತೇನೋ ಅಲ್ಲಿ ಮಟ್ಟ ಹೋಗಿದ್ದು ನಾನು, ಕಾಣಿಸ್ಲಿಲ್ಲ. ಬಿಡಿಸ್ತೆ ಎಲ್ಲಿ ಮ್ಯಾಗ ಐತಿ, ಹತ್ತಿ ಬಿಡಿಸ್ಬೇಕ ಜೇನ. ಬಾ ನೋಡಿ, ತಾಡ್ತವಲ್ಲ ಒಂದು ತಾಟ ತಿನ್ಬೇಡ. ಸೊ ಹುಳಾದವಲ್ಲಿ ಅದ್ರೊಳಗೆ ನಮ್ಮ ಇಟ್ಟಲ್ಲಿ ತೆಂಗಿನ ಗಿಡದಾಗ ಸರಿಪ ಹಿಂದಕ್ಕೆ ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಅವು ಈಗ ಇಟ್ಟಾವು, ತುಪ್ಪನೇ ಇಲ್ಲ. ಮನ್ಗಂಡ ದೊಡ್ಡ ಹುಟ್ಟು ನೋಡ್ರಿ ಅದು. ಮುಂಚೆನೇ ನೋಡಿ ಹೋಗ್ಯಾನ, ನಾನೇ ನೋಡಿರ್ಲಿಲ್ಲ. ಈಗ ಇಟ್ಟಾವು ಇಟ್ಟಲ್ಲ. ಭಾಳ ದಿನಕ್ಕೆ ಬಿಡಿಸಿದ್ರೆ ಜಗ್ಗಿ ತುಪ್ಪ ಬರ್ತಿತ್ತು. ಆಹಾ ಜೇನುತುಪ್ಪ ಹುಳ ಬಂದಿಲ್ಲ ಬೆಳ್ದೈತಿ. ಇವು ಇಷ್ಟು ಹುಳ ಕೆಡ್ಕೊಂಬರ್ಬೇಕಿತ್ತಲ್ಲಪ್ಪ. ಸುರಕತ್ತಿ ಇಲ್ಲಿ ಇಲ್ಲೋ ಕಡ ಇಲ್ಲಿ ಎಲ್ಲಿ ಕೈಯಾಗ ಬಂದ ಆಗ ಹಗರ್ಕ ನೋಡಿ ತುಪ್ಪ ಬೆಳಕತೈತಿ. ಮ್ಯಾಮ್ ತಾಟ್ ತೊಗೊಂಡ್ರು. ಇಲ್ಲಂದಿಲ್ಲ ಎಲ್ಲ ಇರ್ಬೇಕು. ಹುಡುಕಾಡಿ ಇದ್ರಾಗ ಕಣ್ಣಾಗ ಪಾರ ಹಚ್ಕಡತ್ ನೋಡಿ. ಮತ್ತು ಈ ಬಾಯಲ್ಲಪ್ಪ ಹುಳ ಐತಲ್ಲಿ, ಬಿತ್ತಿಲ್ಲ ಇದ್ರಾಗ ಜಡ್ಸದು ಒಳ್ಳೆ ಬಿತ್ತು. ಹಿಚ್ಕಿನ ಅದನ್ನ ಅಲ್ಲೇ ಹಂಗ ಹಿಚಕ್ ಬಿಟ್ಟು ಕಡ್ಯಾಕತ್ತಿ ಉರ್ಯಾಕತ್ತಿ ಹಿಚಕ್ ಬಿಟ್ಟಿನ ಅಲ್ಲೇ ಅದನ್ನ ತಿನ್ನು. ತುಪ್ಪ ಮಸ್ತ್ ಐತ್ರಿ.